ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ ಕಾವೇರಿ ಅವರೇ. ಸರ್, ಮನೆಯೆಲ್ಲ ಹುಡುಕಿದ್ವಿ, ಪ್ರಬಲ ಅವ್ರ ಫೋನ್ ಸಿಗ್ಲಿಲ್ಲ. ಸರಿಯಾಗಿ ನೋಡಿದ್ರಾ? ಹ್ಞೂ ಸರ್, ಮನೆ ಪೂರ್ತಿ ಚೆಕ್ ಮಾಡಿ ನೋಡಿದ್ವಿ. ಆದ್ರೆ ಇಷ್ಟೊಂದು ಬುದ್ಧಿವಂತಿಕೆಯಿಂದ ಎಲ್ಲಾನು ಪ್ಲಾನ್ ಮಾಡಿದವರು ಆ ಫೋನ್ನ ಮನೆಯಲ್ಲಿ ಬಿಟ್ಟು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ಸಲ ಅವ್ರು ತಗೊಂಡ್ ಬಂದಿರೋ ಲಗೇಜ್ ಬ್ಯಾಗ್ನ ಚೆಕ್ ಮಾಡಿದ್ರಾ? ಕಂಪ್ಲೀಟ್ ಆಗಿ ಚೆಕ್ ಮಾಡಿದೀವಿ. ಅವ್ರ ಲಗೇಜ್ ಬ್ಯಾಗ್ ಕೂಡ ಚೆಕ್ ಮಾಡಿದೀವಿ, ಆದ್ರೆ ಆ ಫೋನ್ ಇಲ್ಲ. ಸರ್, ಈಗ ಏನ್ ಮಾಡೋದು? ನೋಡೋಣ, ಆ ರೌಡಿಗಳನ್ನ ಕರ್ಸೋಕ್ ಹೇಳಿದ್ದೀನಿ. ಅವ್ರನ್ನ ವಿಚಾರಣೆ ಮಾಡಿ ಬಾಯ್ ಬಿಡಿಸ್ತೀನಿ. ನೀವು ಅಷ್ಟರೊಳಗೆ ಇನ್ನೊಂದ್ಸಲ ಚೆಕ್ ಮಾಡಿ. ಸರಿ ಸರ್. ರೀ, ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ್ ಆಡ್ತಿದ್ದೀರಾ? ಜ್ಞಾನೋದಯ ಆಗಿದೆ ಕಣೆ, ಜ್ಞಾನೋದಯ ಆಗಿದೆ. ಬುದ್ಧನ್ಗೆ ಮರದ ಕೆಳಗಾಯ್ತಲ್ಲ, ಅದೇ ತರ ಈ ಪರಿಸ್ಥಿತಿಗಳನ್ನ ನೋಡಿ ನನಗೂ ಜ್ಞಾನೋದಯ ಆಗಿದೆ. ಏನ್ ಜ್ಞಾನೋದಯ ಆಗಿದೆ? ಒಳ್ಳೆ ದಡ್ರ ತರ ಆಡ್ತಿದ್ದೀರಲ್ಲ. ನಿಮ್ಮ ಅಕ್ಕ ಮತ್ತೆ ಕಾವೇರಿ ಮಧ್ಯೆ ಜಗಳದಲ್ಲಿ ನೀವ್ಯಾಕೆ ಹೋಗ್ತಿದ್ದೀರಾ? ಎರಡು ಕತ್ತಿಗಳ ಮಧ್ಯೆ ಹೋದ್ರೆ ಬಲಿಯಾಗೋದ್ ನೀವೇ, ಅರ್ಥ ಮಾಡ್ಕೊಳ್ಳಿ. ಬಲಿ ಆದ್ರೂ ಪರವಾಗಿಲ್ಲ, ಅದಕ್ಕೆ ನಾನ್ ಸಿದ್ಧ. ರೀ, ಹುಚ್ಚರ ತರ ಮಾತಾಡ್ಬೇಡಿ. ಬಲಿ ಆಗ್ತಾರಂತೆ, ಬಲಿ ಆಗ್ತಾರೆ. ಜೀವನದಲ್ಲಿ ಅಕ್ಕನ್ ಜೊತೆ ನಾರ್ಮಲ್ ಆಗಿ ಮಾತಾಡಕ್ ಹೆದರ್ಕೊಳ್ತಿದ್ದವ್ರು ಇವತ್ತು ಜೋರಾಗಿ ಜಗಳ ಆಡ್ತಿದ್ದೀರಾ. ನನ್ನ ಹತ್ರ ಬಂದು ಬಲಿ ಬಗ್ಗೆ ಮಾತಾಡ್ತೀರಾ? ಯಾವ್ದಾದ್ರೂ ಗಾಳಿ ಗಿಳಿ ಸೋಕಿದ್ಯಾ ಹೇಗೆ? ಹೌದು, ಗಾಳಿ ಸೋಕಿದೆ. ಪ್ರೀತಿ, ವಾತ್ಸಲ್ಯ, ಮಮತೆಗಳ ಗಾಳಿ ಸೋಕಿ ಸಂಬಂಧ, ಋಣಗಳ ನೆನಪು ಮಾಡಿದೆ. ನಿನ್ನ ಗಂಡನಾಗಿ, ಅವಳು ತಮ್ಮನಾಗಿ ಜೀವಂತವಾಗಿ ಉಳಿದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮಪ್ಪ. ಅನಾಥಾಶ್ರಮಕ್ಕೆ ಹೋಗ್ಬೇಕಾದ ನಮ್ಮನ್ನ ಮನೆ ಕರ್ಕೊಂಡ್ ಬಂದಾಗ ಅವ್ರೇನ್ ದೊಡ್ಡ ಕೋಟ್ಯಾಧೀಶ್ವರ ಆಗಿರ್ಲಿಲ್ಲ, ಮಿಡ್ಲ್ ಕ್ಲಾಸ್ ಅಲ್ಲಿದ್ರು. ಅವ್ರ ತುತ್ತು ನಮಗಿಟ್ಟು ಎಷ್ಟೋ ಸಲ, ಎಷ್ಟೋ ರಾತ್ರಿಗಳು ಉಪವಾಸ ಮಲಗಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿ ಅದಕ್ಕೆ ನಮ್ಮನ್ನ ವಾರಸ್ದಾರ ಮಾಡಿದ್ದಾರೆ. ನಮ್ಮಪ್ಪ 3 ಮಕ್ಕಳಲ್ಲೂ ಯಾವತ್ತೂ ತಾರತಮ್ಯ ಮಾಡಿಲ್ಲ, ಗೊತ್ತಾ? ಹಾಗಾದ್ರೆ ಕಾವೇರಿ ವಿಚಾರದಲ್ಲಿ ಅವ್ರು ಮಾಡಿದ್ದೇನು? ಅದಕ್ಕೆ ಬೇರೆನೇ ಏನೋ ಕಾರಣ ಇರ್ಬೋದು. ಅವ್ರು ಏನೇ ಮಾಡಿದ್ರು ಕರೆಕ್ಟ್ ಆಗಿರುತ್ತೆ, ಅದಕ್ಕೇನೋ ಒಂದು ಕಾರಣ ಇರುತ್ತೆ. ನಮ್ಮಪ್ಪ ಯಾರಿಗೇನೋ, ಆದ್ರೆ ನನಗೆ ಪ್ರಾಣ ಕಣೆ ಅಂತ ಅಪ್ಪನ ಸಾಯಿಸಕ್ ಹೊರಟಲ್ಲ ಆ ಪ್ರಬಲನ್ನ ನಮ್ಮ ಅಕ್ಕ ಸಾಯಿಸ್ಬಿಟ್ಟು ಬಂದಿದ್ರೆ ಅದನ್ನ ನಾನು ನನ್ನ ತಲೆ ಮೇಲೆ ಹಾಕೊಂಡು ನಾನೇ ಜೈಲ್ಗೆ ಹೋಗ್ತಾ ಇದ್ದೆ, ನಮ್ಮ ಅಕ್ಕನ ಉಳಿಸ್ತಾ ಇದ್ದೆ. ಆದ್ರೆ ಜೈಲಲ್ಲಿ ಇರ್ಬೇಕಾದನ್ನ ಬಿಡಿಸೋದಕ್ಕೆ ಹೋರಾಡ್ತಿದ್ದಾಳಲ್ಲ, ಅವಳು ನನಗೆ ಅಕ್ಕನೇ ಅಲ್ಲ. ಅವಳಿಗೆ ಯಾವ ಮರ್ಯಾದೆನೂ ಇಲ್ಲ. ತೇಜು, ತೇಜು, ಇಲ್ಲಿ ತನಕ ಉತ್ತರ ಕುಮಾರನ್ ತರ ಇದ್ದ ನನ್ನ ಗಂಡ ಇವತ್ತು ರುದ್ರ ತಾಂಡವ ಆಡ್ತಿದ್ದಾರೆ. ನನ್ನ ಕೈಯಲ್ಲಿ ನಂಬೋಕೆ ಆಗ್ತಿಲ್ಲ. ಇನ್ಸ್ಪೆಕ್ಟರ್, ಏನ್ ತುಂಬಾ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ? ನನ್ನನ್ನು ಹೇಗೆ ಸಿಕ್ಕಾಕ್ಸ್ಬೇಕು ಅಂತನಾ ಅಥವಾ ಸಿಕ್ಕಾಕ್ಸಕ್ ಆಗ್ತಾ ಇಲ್ಲ ಅಂತನಾ? APC, ನಿಮ್ಮ ಸಾಹೇಬ್ರಿಗೆ ತುಂಬ ಟೆನ್ಷನ್ ಆಗಿದೆ ಅಂತ ಅನ್ಸುತ್ತೆ. ಬಿಸಿಯಾಗಿ ಒಂದು ಫಿಲ್ಟರ್ ಕಾಫಿ ಕೊಡಿ. ಏನೋ ನಿನ್ ಕಾನ್ಫಿಡೆನ್ಸು? 2 ಆಕ್ಸಿಡೆಂಟ್ ಕೇಸಲ್ಲೂ ಸಿಗಾಕ್ಸೋಕ್ ಆಗಲ್ಲ ಅಂತ ಅಲ್ವಾ? 3 ಕೇಸಲ್ಲೂ ನೀನೇ ಅಪರಾಧಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಅದು ಸಾಧ್ಯನೇ ಇಲ್ಲ ಇನ್ಸ್ಪೆಕ್ಟರ್. ನೀರಲ್ಲಿ ಮೀನಿನ ಹೆಜ್ಜೆ ಕಂಡುಹಿಡಿಬೋದು, ಆದರೆ ನನ್ನ ಹೆಜ್ಜೆನ ಕಂಡುಹಿಡೋದಕ್ಕೆ ಸಾಧ್ಯನೇ ಇಲ್ಲ. ಕ್ರಿಮಿನಲ್ ಲಾಯರು ಅದಕ್ಕೆ ಸಾಕ್ಷಿ ಆಧಾರ ಸಿಗದೆ ಇರೋ ಥರ ಕ್ರೈಮ್ ಮಾಡಿದ್ದೀನಿ ಅಂತ ನಿನಗೆ ಓವರ್ ಕಾನ್ಫಿಡೆನ್ಸ್. ಆದರೆ ಈ ಪೊಲೀಸ್ ಲಾಠಿ ಕಾನ್ಫಿಡೆನ್ಸ್ ಮುಂದೆ ನಿನ್ನ ಕಾನ್ಫಿಡೆನ್ಸು ಚೂರಾಗಿ ಹೋಗ್ಬಿಡುತ್ತೆ.